ನಾಗೇಂದ್ರ ರಾಜೀನಾಮೆ ಕೊಡುವವರೆಗೂ ಹೋರಾಟ ಮುಂದುವರಿಯುತ್ತೆ, ಹೋರಾಟವನ್ನು ಮಾಡ್ತೀವಿ. ವಾಲ್ಮೀಕಿ ಪ್ರಕರಣದಲ್ಲಿ ಚಂದ್ರಶೇಖರ್ ಆತ್ಮ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಲೂಟಿ ಮಾಡಿದವರಿಗೆ ಮತ್ತೆ ಅಧಿಕಾರ ಕೊಡಲಾಗಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಂದ್ರೆ ನಾಗೇಂದ್ರ ಅವರ ರಾಜೀನಾಮೆ ಸಿಗೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿ. ನಾಗರಾಜು ಮತ್ತು ನಾಗೇಂದ್ರ ಒಟ್ಟಿಗೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆಸಿದ ಮೀಟಿಂಗು, ಅಲ್ಲಿ ಮೌಖಿಕವಾಗಿ ಅಧಿಕಾರಿಗಳಿಗೆ ಕೊಟ್ಟ ಸೂಚನೆ, ಇವ್ರು ಏನು ಹೇಳ್ತಾರೆ ಹಾಗೆ ಕೇಳಿ ಅವ್ರಿಗೆ ಸಹಕರಿಸಿ ಅಂತ ಕೊಟ್ಟ ಸೂಚನೆ. ಇದ್ರ ಜೊತೆಗೆ ಅಮಾಯಕ ಅಧಿಕಾರಿ ಚಂದ್ರಶೇಖರ್ ಅನ್ನೋರ ಆತ್ಮಹತ್ಯೆ, ಆ ಚಂದ್ರಶೇಖರ್ ಅವರು ಡೆತ್ ನೋಟ್ನಲ್ಲಿ ಬರೆದಂಥ ವಿವರಗಳು, ನಾನು ಪ್ರಾಮಾಣಿಕ, ನಾನು ಅಮಾಯಕ, ನನ್ನನ್ನು ಸಿಕ್ಕಾಕ್ಸಿದ್ದಾರೆ, ಬಲಿಪಶು ಮಾಡಿದ್ದಾರೆ, ಗೋವಾದಲ್ಲಿ ಕರ್ಕೊಂಡೋಗಿ ಚಿತ್ರಹಿಂಸೆ ಕೊಟ್ಟರು, ಈ ಹಗರಣದ ಬಗ್ಗೆ ಬಾಯಿ ಬಿಡಬೇಡ ಅಂತ ಹೇಳಿದ್ರು. ಈ ಎಲ್ಲ ವಿವರವನ್ನು ಕೊಟ್ಟು ಆತ ಆತ್ಮಹತ್ಯೆ ಮಾಡಿಕೊಂಡ. ಅವರ ಆತ್ಮ ವಿಲವಿಲ ಒದ್ದಾಡ್ತಾ ಇದೆ. ಅವನ ಕುಟುಂಬಕ್ಕಿನ್ನೂ ಸಂಪೂರ್ಣ ನ್ಯಾಯ ಸಿಗಲಿಲ್ಲ, ಅವ್ರ PF ಹಣ ಸಿಗಲಿಲ್ಲ. ಆದರೆ ಭ್ರಷ್ಟಾಚಾರ ಮಾಡಿದವರು ಮತ್ತೆ ಮಂತ್ರಿ, ಲೂಟಿ ಹೊಡೆದವರು ಮತ್ತೆ ಅಧಿಕಾರ. ಈ ಮೂಲಕ ಈ ಭ್ರಷ್ಟಾಚಾರವನ್ನು, ಲೂಟಿಯನ್ನು ಕಾಂಗ್ರೆಸ್ ಪಾರ್ಟಿ ಮಾರ್ಚ್ ತಿಂಗಳಲ್ಲೇ ಸ್ಟಾಂಪ್ ಪೇಪರ್ ಖರೀದಿ ಮಾಡ್ತಾರೆ. ಅಂದರೆ ದಿಢೀರಾದ ಹಗರಣ ಅಲ್ಲ, ಯೋಜನಾಬದ್ಧವಾಗಿ ಪ್ಲಾನ್ ಮಾಡಿದಂಥ ಹಗರಣ. ಬಹುಶಃ ಚಂದ್ರಶೇಖರನ್ನು ಆತ್ಮಹತ್ಯೆ ಮಾಡ್ಕೋದೈತಿದ್ರೆ ನಕಲಿ ಫಲಾನುಭವಿಗಳನ್ನು ಸೃಷ್ಟಿ ಮಾಡುವಂಥ ಯೋಜನೆ ನಡೆದಿತ್ತು ಅನ್ನೋದನ್ನ ತನಿಖಾ ವರದಿ ಹೇಳುತ್ತೆ. ಫಲಾನುಭವಿಗಳನ್ನು ನಕಲಿಯಾಗಿ ಕ್ರಿಯೇಟ್ ಮಾಡಿ ಅವರಿಗೆ ಹಣ ಹೋಯ್ತು ಅಂತ ಸೃಷ್ಟಿ ಮಾಡುವಂಥ ಒಂದು ಷಡ್ಯಂತ್ರ ನಡೆದಿತ್ತು ಅಂತೇಳಿ ನಮಗೆ ಅನಿಸೋ ಪ್ರಕಾರ ಇದು ಬರೀ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲ, ಗೃಹಲಕ್ಷ್ಮಿ ಹಣನೂ ಇದೇ ರೀತಿ ದುರುಪಯೋಗ ಆಗಿರುವ ಸಾಧ್ಯತೆ ಇದೆ. ವಿವಿಧ ನಿಗಮಗಳಲ್ಲೂ ಈ ರೀತಿ ದುರುಪಯೋಗ ಆಗಿರುವ ಸಾಧ್ಯತೆ ಇದೆ. ಹಾಗಾಗಿ ನಾವು ಆಗಲೂ ಆಗ್ರಹಿಸಿದ್ವಿ, ಮತ್ತೆ ಆ ಭ್ರಷ್ಟನನ್ನು ಮಂತ್ರಿ ಮಾಡಿ ಇಡೀ ಸರ್ಕಾರ ಭ್ರಷ್ಟಾಚಾರಕ್ಕೆ ಬೆಂಬಲವಾಗಿ ನಿಂತಿದೆ. ಅವನು ವಜಾ ಮಾಡೋವರೆಗೂ ಕೂಡ ನಾವು ಸದನದ ಒಳಗೂ ಹೋರಾಟ ಮಾಡ್ತೇವೆ, ಸದನದ ಹೊರಗೂ ಹೋರಾಟ ಮಾಡ್ತೇವೆ.